ರಾಜಣ್ಣನವರು ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ನೇರ ಆರೋಪ ಮಾಡಿದ್ದನ್ನ ನಾವು ನೋಡಿದ್ದೀವಿ. ಇರುಸು ಮುರುಸನ್ನ ಹೊರಹಾಕಿದ್ದನ್ನ ನೋಡಿದ್ದೀವಿ. ರಾಜಣ್ಣ ಅವರು ಯಾವಾಗ ಸಚಿವರಾಗಿದ್ರು ಅವರು ಆಡಿದಂತ ಕೆಲವು ಮಾತುಗಳು ಅವರನ್ನ ಮಾಜಿ ಸಚಿವರನ್ನಾಗಿ ಮಾಡ್ತು. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅವರು ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದೆಲ್ಲವನ್ನ ಗಮನಿಸಿದ್ವಿ. ಈಗ ರಾಜ್ಯ ರಾಜಕಾರಣದಲ್ಲಿ ರಾಜಣ್ಣನವರದ್ದೇ ಚರ್ಚೆ ಆಗಿದೆ. ಏಕಾಏಕಿ ರೆಬಲ್ ರಾಜಣ್ಣಗೆ ಡಿಕೆ ಶಿವಕುಮಾರ್ ಅವರು ದುಂಬಾಲ್ ಬಿದ್ದಿದ್ದು ಯಾಕೆ ಅನ್ನೋದು ಎರಡೆರಡು ಬಾರಿ ಹುಡುಕಿ ರಾಜಣ್ಣ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಬೆನ್ನಲ್ಲೇ ಮತ್ತೆ ತವರು ಪಾಳೆಯದಲ್ಲೇ ಈಗ ರಾಜಣ್ಣ ಪ್ರತ್ಯಕ್ಷ ಆಗಿದ್ದಾರೆ. ಏಕಾಏಕಿ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು ರಾಜಣ್ಣ. ಡಿಕೆ ಶಿವಕುಮಾರ್ ಕೂಡ ರಾಜಣ್ಣ ಅವರನ್ನ ಭೇಟಿಯಾಗಿದ್ದು ಇದೆಲ್ಲವೂ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಆಂತರಿಕವಾದಂತ ರಾಜಕಾರಣ ಏನೇ ಇರಲಿ, ಡಿಕೆ ಶಿವಕುಮಾರ್ ಅವರು ರಾಜಣ್ಣ ಅವರನ್ನ ಭೇಟಿಯಾಗಿರೋದು ಈಗ ಭಾರಿ ಕುತೂಹಲ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ರಾಜಣ್ಣನವರು ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ವಿಚಾರವಾಗಿ ಪತ್ರವನ್ನ ಬರೆದಿದ್ದು ಡಿಕೆ ಶಿವಕುಮಾರ್ ಅವರಿಗೆ ತೀರಾ ಅಸಮಾಧಾನವನ್ನ ತಂದಿಟ್ಟಿತ್ತು. ಈಗ ಡಿಕೆ ಶಿವಕುಮಾರ್ ಕೂಡ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ರಾಜಣ್ಣ ಅವರನ್ನ ಹುಡುಕಿಕೊಂಡು ಬಂದು ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ರಾಜಣ್ಣ ಸಿದ್ದರಾಮಯ್ಯನವರನ್ನ ಭೇಟಿಯಾಗೋದು ಏನ್ ವಿಶೇಷ ಅಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಕೂಡ ಭೇಟಿಯಾಗಿದ್ದಾರೆ. ಅಂದ್ರೆ ರಾಜಣ್ಣನವರಿಗೆ ಡಿಮ್ಯಾಂಡ್ ಯಾಕೆ ಏನು ಎತ್ತ ಅಂತ ಹೇಳಿ ಎಲ್ಲ ಬಂದಾಗ ಎಫೆಕ್ಟ್ಸ್ ಚುನಾವಣೆ ಬಂತಲ್ಲ, ಎಫೆಕ್ಸ್ ಬ್ಯಾಂಕ್ ಚುನಾವಣೆ, ಇದು ಬಹುಶಃ ರಾಜಣ್ಣನವರಿಗೆ ಈ ಮಟ್ಟಿಗೆ ಡಿಮ್ಯಾಂಡ್ ತರೋದಕ್ಕೆ ಕಾರಣ ಆಗಿದೆಯಾ ಅನ್ನುವಂಥ ವಿಚಾರ. ಡಿಕೆ ಶಿವಕುಮಾರ್ ಕೂಡ ರಾಜಣ್ಣ ಅವ್ರನ್ನ ಭೇಟಿಯಾದ್ರು. ಹಾಗೆ ಸಿದ್ದರಾಮಯ್ಯನವರು ಕೂಡ ರಾಜಣ್ಣ ಅವ್ರನ್ನ ಭೇಟಿಯಾಗಿದ್ದಾರೆ. ಹಂಗ್ ನೋಡಿದ್ರೆ ರಾಜಣ್ಣ ಸಿದ್ದರಾಮಯ್ಯನವರ ನಿಷ್ಠಾವಂತ ಬಳಗದಲ್ಲಿ ಗುರುತಿಸಿಕೊಂಡಂತ ರಾಜಣ್ಣ ಅವರು ಕೆಲ ಕಾರಣಗಳಿಂದ ತಮ್ಮ ಮಂತ್ರಿ ಸ್ಥಾನವನ್ನ ಕಳೆದುಕೊಂಡ್ರು. ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ ರಾಜಣ್ಣ. ಬದ್ಧ ವೈರಿ ಅಂತಲೇ ಕರೆಸಿಕೊಳ್ಳೋ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. 2 ಬಾರಿ ಡಿಕೆ ಶಿವಕುಮಾರ್ ಭೇಟಿ ಬೆನ್ನಲ್ಲೇ ಸಿದ್ದರಾಮಯ್ಯ ಜೊತೆಯಲ್ಲಿ ಚರ್ಚೆ. 2 ಬಾರಿ ಡಿಸಿಎಂ ಜೊತೆಗಿನ ಚರ್ಚೆ ಮಾಹಿತಿಯನ್ನ ರಾಜಣ್ಣ ವಿವರಿಸಿದ್ದಾರೆ. ಡಿಕೆಶಿ ಜೊತೆಗಾದ ಮಾತುಕತೆ ಪಿನ್ ಟು ಪಿನ್ ರಾಜಣ್ಣ ಸಿದ್ದರಾಮಯ್ಯನವರಿಗೆ ವಿವರಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಈ ರಾಜಕಾರಣದ ಬಗ್ಗೆ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾದ್ರ ಅನ್ನುವಂಥ ವಿಚಾರ. ಹಾಗಾದ್ರೆ ರಾಜಣ್ಣ ಏನ್ ಹೇಳಿದ್ದಾರೆ ನಾಯಕರನ್ನ ಭೇಟಿ ಕುರಿತಾಗಿ ಬನ್ನಿ ನೋಡೋಣ. ನಿವಾರಣೆ ಮಾಡ್ತಕ್ಕಂಥದ್ದು ಆಗಬೇಕು, ಗೊತ್ತಾಯ್ತಾ? ಇರ್ಬೋದು, ಖರ್ಗೆ ಸಾಹೇಬ್ರು ಏನ್ ಹೇಳಿದಾರೆ ಅದು ಸರಿ ಇರ್ಬೋದು. ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥ ಭಾವನೆ ಅವರಲ್ಲಿ ಇರಬಹುದು. ಅದು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದಾಗ್ಯೂ ಕೂಡ ಹೈಕಮಾಂಡ್ ನಲ್ಲಿ ಈ ರೀತಿಯ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಆ ಕೂಡ್ಲೇನೆ ನಾನು ಜಾಗ ಬಿಡ್ತೀನಿ, ಇಲ್ಲ ಅಂದ್ರೆ ನಾನೇ ಮುಖ್ಯಮಂತ್ರಿ ಅಂತ ಅವರು ಹೇಳ್ತಿದ್ದಾರೆ. ಇವರು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಆಸ್ಪಿರೆಂಟ್ ಇದ್ದಾರೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಅವ್ರ ಜೊತೆ ಬಹಳ ಜನನೂ ಇದ್ದಾರೆ, ಅವ್ರು ಯಾರು ಹೇಳ್ಕೊಳಕ್ ಹೋಗಲ್ಲ. ಆದ್ರೆ ಇವ್ರು ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರೆ ಯಾರು ಮಾತು ಕೊಟ್ಟಿದ್ರು ಅವರನ್ನ ಕೇಳಿ ಅವರಿಂದ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತದ್ದು ಆಗಬೇಕು. ಅಂತಿಮವಾಗಿ ಹೈಕಮಾಂಡ್ನವರು ಈ ಒಂದು ಗೊಂದಲಕ್ಕೆ ತೆರೆ ಎಳಿತಕ್ಕಂತ ಅಗತ್ಯತೆ ಇದೆ. ಇಲ್ಲ ಅಂದ್ರೆ ಇದು ಈ ಗೊಂದಲ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ. ಈ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಆಗಬೇಕು, ಗೊತ್ತಾಯ್ತಾ? ಇರ್ಬೋದು, ಖರ್ಗೆ ಸಾಹೇಬ್ರು ಏನ್ ಹೇಳಿದಾರೆ ಅದು ಸರಿ ಇರ್ಬೋದು. ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥ ಭಾವನೆ ಅವರಲ್ಲಿ. ಡಿಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಭೇಟಿಯಾದಾಗ ಎಲ್ಲರೂ ಕೂಡ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾದ್ರಲ್ಲ ಅಂತ ಹೇಳಿ ಅನ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ನೇರ ಟಾಂಗ್ ಕೊಟ್ಟವರಲ್ಲಿ ರಾಜಣ್ಣ ಅವರು ಕೂಡ ಒಬ್ರು. ಮುಖ್ಯಮಂತ್ರಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತ ರಾಜಣ್ಣ ಅವರನ್ನ 2 ಬಾರಿ ಭೇಟಿಯಾಗಿರೋದು ಯಾಕೆ ಅನ್ನುವಂತ ಕುತೂಹಲ. ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಅನ್ನೋದು ಈಗ ಮೇಲ್ನೋಟಕ್ಕೆ ಚರ್ಚೆ ಆಗ್ತಿರೋದು. ಹಾಗಾದ್ರೆ ಯಾಕೆ ಡಿಕೆ ಶಿವಕುಮಾರ್ ರಾಜಣ್ಣ ಭೇಟಿಯಾದ್ರು? ಇದರ ಹಿಂದಿನ ಆಂತರಿಕ ರಾಜಕಾರಣ ಏನು? ಇದೆಲ್ಲದರ ಒಂದು ಲೆಕ್ಕಾಚಾರದ ಮಾಹಿತಿ ಇಲ್ಲಿದೆ ನೋಡಿ.
ಡಿಕೆಶಿ ರಾಜಣ್ಣ ನಡುವೆ ಅಫೆಕ್ಸ್ ಕದನ. ಡಿಕೆ ಆಪ್ತನ ಗೆಲುವಿಗೆ ರಾಜಣ್ಣ ಅಡ್ಡಗಾಲು. ಡಿಕೆಶಿ ನಂಬಿದವರ ಕೈಬಿಡದ ನಾಯಕ. ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರ ಪಾಲಿಗೆ ಭವಿಷ್ಯದಂತೆ ಕಾಣಿಸ್ತಾ ಇದ್ದಾರೆ. ಇದೀಗ ಸಂಬಂಧಿ ಎಂಎಲ್ಸಿ ರವಿಗೆ ದೊಡ್ಡ ಪಟ್ಟವನ್ನ ಕಟ್ಟಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಕೆಎನ್ ರಾಜಣ್ಣರನ್ನ ಭೇಟಿಯಾಗಿದ್ರು. ಆದರೆ ರಾಜಣ್ಣ ಮಾತ್ರ ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲವಂತೆ. ರಾಜಣ್ಣ ಡಿಕೆಶಿ ಮೀಟಿಂಗ್ ರಹಸ್ಯ ಬಯಲಾಗಿದೆ. ಬಂಡೆ ಅಫೆಕ್ಸ್ ಬ್ಯಾಂಕ್ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧ್ಯಕ್ಷಗಿರಿಗಾಗಿ ರಾಜಣ್ಣ ಬೆಂಬಲವನ್ನ ಕೋರಿದ್ದಾರೆ ಎನ್ನಲಾಗ್ತಿದೆ. 2 ಬಾರಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಡಿಕೆ ಮನವಿಗೆ ಮಾಜಿ ಸಚಿವ ರಾಜಣ್ಣ ಬಗ್ಲಿಲ್ಲ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ನಡುವೆ ಇನ್ನೊಂದು ಜಟಾಪಟಿ ಶುರುವಾಗುತ್ತಾ ಎಂಬ ಚರ್ಚೆ ಶುರುವಾಗಿದೆ. ರವಿ ಪರ ಡಿಕೆಶಿ ಲಾಭಿ. ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣು ಬಿದ್ದಿದೆ. ತಮ್ಮ ಸಂಬಂಧಿಗೆ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಕಟ್ಟಲು ರಣತಂತ್ರವನ್ನ ಹಿಡಿತಾ ಇದ್ದಾರೆ. ಡಿಕೆಶಿ ಸಂಬಂಧಿ ಎಂಎಲ್ಸಿ ರವಿಗೆ ಪಟ್ಟವನ್ನ ಕಟ್ಟೋದು ಡಿಕೆಶಿ ಪ್ಲಾನ್. ಕಳೆದ ಶನಿವಾರವಷ್ಟೇ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವಧಿ ಅಂತ್ಯವಾಗಿದೆ. ತೆರವಾಗಿರುವಂತಹ ಸ್ಥಾನದಲ್ಲಿ ಸಂಬಂಧಿಯನ್ನ ತಂದು ಕೂರಿಸಲು ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ರವಿಯವರು ಸಚಿವ ಆಗೋ ಆಸೆ ಹೊಂದಿದ್ರು. ಆ ಹುದ್ದೆ ಕೈತಪ್ಪಿದ ಮೇಲೆ ಅಫೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣು ಬಿದ್ದಿದೆ. ಅತ್ತ ಕೆಎನ್ ರಾಜಣ್ಣ ತಾವೇ ಖುದ್ದು ಅಧ್ಯಕ್ಷರಾಗಲು ಸಜ್ಜಾಗ್ತಾ ಇದ್ದಾರೆ. ಡಿಕೆಶಿ ಭೇಟಿಗೆ ರಾಜಣ್ಣ ವೇಲ್ಕೋಲ್ ಒಪ್ಪಲ್ಲ ಎಂದಿದ್ದಾರೆ. ಆದ್ದರಿಂದ ಅಫೆಕ್ಸ್ ಬ್ಯಾಂಕ್ ಅಖಾಡ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸಿದ ಸಿಎಂ ರಾಜಣ್ಣ ಭೇಟಿ. ಅತ್ತ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇದ್ದಂತೆ ಇತ್ತ ರಾಜಣ್ಣ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ರು. ಬರೋಬ್ಬರಿ 1 ಗಂಟೆ ಸಿದ್ದರಾಮಯ್ಯರ ಜೊತೆಗೆ ಚರ್ಚೆ ಮಾಡಿದ್ರು. ಅಫೆಕ್ಸ್ ಬ್ಯಾಂಕ್ ಚುನಾವಣೆ ಬಗ್ಗೆ ಸುದೀರ್ಘವಾಗಿ ಮಾತನಾಡಿರುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಕೋಆಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸ್ದಂಗೆ ಅಪೆಕ್ಸ್ ಬ್ಯಾಂಕ್ ಏನೇನು ಇಲ್ಲ. ಡಿಕೆ ಶಿವಕುಮಾರ್ ಭೇಟಿಯಾಗಿದ್ರಲ್ಲ ಸರ್. ಅಲ್ಲ, ಈಗ ಡಿಕೆ ಶಿವಕುಮಾರ್ ಅನ್ನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದ್ರೂ ಅವರು ಬಂದು ನಮ್ಮನ್ನು ಮಾತಾಡಬಹುದು ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡಬಹುದು. ಕುರ್ಚಿ ಕಾಳಗದ ಮಧ್ಯೆ ಇದೀಗ ಅಫೆಕ್ಸ್ ಬ್ಯಾಂಕ್ ಅಧಿಕಾರಕ್ಕೆ ಡಿಕೆ ಹಾಗೂ ರಾಜಣ್ಣ ಮಧ್ಯೆ ಮುಸುಕಿನ ಗುದ್ದಾಟ ಶುರುವಾದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಣ್ಣನವರು ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ನೇರ ಆರೋಪ ಮಾಡಿದ್ದನ್ನ ನಾವು ನೋಡಿದ್ದೀವಿ. ಇರುಸು ಮುರುಸನ್ನ ಹೊರಹಾಕಿದ್ದನ್ನ ನೋಡಿದ್ದೀವಿ. ರಾಜಣ್ಣ ಅವರು ಯಾವಾಗ ಸಚಿವರಾಗಿದ್ರು ಅವರು ಆಡಿದಂತ ಕೆಲವು ಮಾತುಗಳು ಅವರನ್ನ ಮಾಜಿ ಸಚಿವರನ್ನಾಗಿ ಮಾಡ್ತು. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅವರು ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದೆಲ್ಲವನ್ನ ಗಮನಿಸಿದ್ವಿ. ಈಗ ರಾಜ್ಯ ರಾಜಕಾರಣದಲ್ಲಿ ರಾಜಣ್ಣನವರದ್ದೇ ಚರ್ಚೆ ಆಗಿದೆ. ಏಕಾಏಕಿ ರೆಬಲ್ ರಾಜಣ್ಣಗೆ ಡಿಕೆ ಶಿವಕುಮಾರ್ ಅವರು ದುಂಬಾಲ್ ಬಿದ್ದಿದ್ದು ಯಾಕೆ ಅನ್ನೋದು 2 ಬಾರಿ ಹುಡುಕಿ ರಾಜಣ್ಣ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಬೆನ್ನಲ್ಲೇ ಮತ್ತೆ ತವರು ಪಾಳೆಯದಲ್ಲೇ ಈಗ ರಾಜಣ್ಣ ಪ್ರತ್ಯಕ್ಷ ಆಗಿದ್ದಾರೆ. ಏಕಾಏಕಿ ಸಿಎಂ